ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಬಂದಿರೋ ಜಾಗ ತಿರುವಣ್ಣಾಮಲೈನ ಅರುಣಾಚಲ ಕ್ಷೇತ್ರ. ಈ ಅರುಣಾಚಲ ಬೆಟ್ಟದ ದರ್ಶನದಿಂದಲೇ ನಿಮಗೆಲ್ಲ ಪಾಪಗಳು ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿನ ಪ್ರಧಾನ ಶಿವಲಿಂಗವನ್ನು ಅಣ್ಣಾಮಲಯಾರ್ ಅಂತ ಕರೀತಾರೆ. ಇಲ್ಲಿ ಸಿಗೋ ಪ್ರಸಾದ ಸ್ವೀಟ್ ಪೊಂಗಲ್ಲು, ಪುಳಿಯೋಗರೆ, ಲಾಡನ್ನ ಮಾತ್ರ ಮಿಸ್ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ದೇವಸ್ಥಾನ ದ್ರಾವಿಡ ವಾಸ್ತುಶಿಲ್ಪವನ್ನು ಹೊಂದಿದೆ. ಈ ದೇವಾಲಯವನ್ನು ಸುಮಾರು 9ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ. ನಮಸ್ಕಾರ ಸ್ನೇಹಿತರೆ, ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಅರುಣಾಚಲ ದೇವಸ್ಥಾನ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಗಿರಿ ಪ್ರದಕ್ಷಿಣೆ ವಿಡಿಯೋ ನೋಡೋಣ. ಮೊದಲು ಗಿರಿ ಪ್ರದಕ್ಷಿಣೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅರುಣಾಚಲೇಶ್ವರದ ದೇವಸ್ಥಾನದ ಹಿಂದೆ ಇರುವ ಈ ಗಿರಿಯನ್ನು ಅರುಣಗಿರಿ ಅಂತ ಕರೀತಾರೆ. ಈ ಅರುಣಗಿರಿಯನ್ನು ಸಾಕ್ಷಾತ್ ಶಿವಲಿಂಗ ಅಂತಲೂ ಕರೀತಾರೆ. ಹಾಗಾಗಿ ಈ ಬೆಟ್ಟಕ್ಕೆ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಕಾರ್ತಿಕ ಮಾಸದ ಪೌರ್ಣಮಿ ದಿನ ಈ ಬೆಟ್ಟದ ಮೇಲೆ ಕಾರ್ತಿಕ ದೀಪವನ್ನು ಹಚ್ಚುತ್ತಾರೆ. ಅದನ್ನ ನೋಡೋಕ್ಕಂತೂ ಲಕ್ಷಾಂತರ ಜನ ಬರ್ತಾರೆ. ಈ ಬೆಟ್ಟದ ಸುತ್ತ 8 ದಿಕ್ಕುಗಳಲ್ಲಿ 8 ವಿಶೇಷ ಶಿವಲಿಂಗಗಳಿವೆ. ಆ ಶಿವಲಿಂಗಗಳನ್ನು ನೀವು ಒಂದು ಬಾರಿ ದರ್ಶನ ಮಾಡಿದರೆ ನಿಮ್ಮ ಒಂದು ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆದಂಗೆ. ಮೊದಲು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡುವಾಗ ಅಣ್ಣಾಮಲಯಾರ್ ದೇವಸ್ಥಾನದ ಮುಂದೆ ಕರ್ಪೂರ ಹಚ್ಚಿ ನಮ್ಮ ಮನಸ್ಸಿನ ಕೋರಿಕೆನ ಹೇಳ್ಕೊಂಡು ಸ್ಟಾರ್ಟ್ ಮಾಡಬೇಕು. ನಾನು ಏನೋ ಒಂದು ಕೇಳ್ಕೊಂಡೆ, ಅದೇನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಈ ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ ಇರುತ್ತೆ. ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ಆಲ್ಮೋಸ್ಟ್ ಎಲ್ಲರೂ ಬರಿಗಾಲಲ್ಲಿ ಪ್ರದಕ್ಷಿಣೆ ಆಗ್ತಾರೆ. ವಯಸ್ಸಾದವ್ರಿಗೆ ಬೇಕಾದ್ರೆ ಆಟೋ ಇದೆ, ಆಟೋದವರು ಒಂದು 350ರಿಂದ 400 ರೂಪಾಯಿನೋ ತೊಗೊಬೋದು. ವಯಸ್ಸಾದವ್ರಿಗೆ ಆಟೋದಲ್ಲಿ ಹೋಗೋದು ಬೆಸ್ಟು ಅಂತ ನಾನು ಹೇಳ್ತೀನಿ. ನೀವು ಗಿರಿ ಪ್ರದಕ್ಷಿಣೆ ಮಾಡುವಾಗ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಅಷ್ಟಲಿಂಗಗಳ ಗೂಗಲ್ ಮ್ಯಾಪ್ನ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಈಗ ನಾವು ಮೊದಲನೇ ಲಿಂಗ ಆದ ಇಂದ್ರಲಿಂಗಂಗೆ ಬಂದಿದ್ದೀವಿ. ತಿರುವಣ್ಣಾಮಲೈಲಿ ನಿಮ್ಗೊಂದು ಡಿಫ್ರೆಂಟ್ ಪ್ಲೇಸ್ ತೋರಿಸ್ತೀನಿ. ಅನ್ನದಾನ ಬೇರೆ ನಡೀತಾ ಇದೆ. ಎಷ್ಟೊಂದು ಅನ್ನ ವೇಸ್ಟ್, ಏನಕ್ಕಷ್ಟು ವೇಸ್ಟ್ ಮಾಡಬೇಕಪ್ಪ, ಬೇಕಷ್ಟು ಹಾಕಿಸ್ಕೊಬೇಕು, ತಿನ್ಬೇಕು. ನೀವು ಗಿರಿ ಪ್ರದಕ್ಷಿಣೆ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಹೊಟ್ಟೆ ಹಶ್ವಾಗಿದ್ರೆ ಇಲ್ಲಿ ಬಂದು ಆರಾಮ ಪ್ರಸಾದ ಸೇರಿಸಿ ಮುಂದೆ ಹೋಗ್ಬೋದು. ಇದು ನಿಮಗೆ 24 ಅವರ್ ಓಪನ್ ಇರುತ್ತಂತೆ. ಯಾವಾಗ ಬೇಕಾದ್ರೂ ಬಂದು ನೀವು ಪ್ರಸಾದ ಸೇವಿಸ್ಬೋದು. ನಿಮಗೆ ಹೋಗ್ತಾ ದಾರಿನಲ್ಲಿ ರಮಣ ಮಹರ್ಷಿಗಳ ಆಶ್ರಮ ಸಿಗುತ್ತೆ. ಮಿಸ್ ಮಾಡದೆ ನೀವು ಇದನ್ನ ಒಂದ್ಸಲ ನೋಡಿ, ತುಂಬ ಚೆನ್ನಾಗಿದೆ. ಇವತ್ತು ಹುಣ್ಣಿಮೆ ಅಲ್ವಾ, ತುಂಬ ಜನ ಬಂದಿದ್ದಾರೆ. ನೆಕ್ಸ್ಟ್ ಕಾರ್ತಿಕ ದೀಪದ ದಿನ ಅಂತೂ ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತಂತೆ. ನಮ್ಮ ಹುಡುಗರೆಲ್ಲ ನಾನು ಬಿಟ್ಬಿಟ್ಟು ಆಗಲೇ ಮುಂದೆ ಓಡೋಗ್ಬಿಟ್ಟಿದ್ದಾರೆ. ವಿಡಿಯೋ ಮಾಡ್ಕೊಂಡು ನಾನು ಇನ್ನೂ ಇಲ್ಲೇ ಇದ್ದೀನಿ. ಅವ್ರು ದೇವ್ರು ನೋಡ್ಕೊಂಡು ಮುಂದಕ್ಕೆ ಹೋಗ್ತಾನೇ ಇದ್ದಾರೆ. ನಾವು ಬೇಗ ಹೋಗೋಣ ಬನ್ನಿ. ನೀವು ಗಿರಿ ಪ್ರದಕ್ಷಿಣೆ ಮಾಡುವಾಗ ನಿಮ್ಗೆ ಏನಾದ್ರು ಹೊಟ್ಟೆ ಹಸಿವಾದರೆ ಏನು ಯೋಚನೆ ಮಾಡಬೇಡಿ. ರೋಡ್ ತುಂಬ ಸ್ನ್ಯಾಕ್ಸು, ಚಾಟ್ಸು, ಟಿಫನ್ನು ಎಲ್ಲನೂ ಮಾಡ್ತಾ ಇರ್ತಾರೆ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಶಿವ ಶಿವ ಅಂದ್ಕೊಂಡು ಬೆಟ್ಟ ಹತ್ಬೋದು.
ಈಗ ನಾವು ಎರಡನೇ ಲಿಂಗ ಆದ ಅಗ್ನಿಲಿಂಗಂನ ನೋಡೋಣ. ಈಗ ನಾವು ನೋಡ್ತಾ ಇರೋ ಲಿಂಗ ಯಮಲಿಂಗಂ. ಇದು ಮೂರನೇ ಲಿಂಗ. ಈಗ ತಾನೇ ಮೂರನೇ ಲಿಂಗ ನೋಡಿದೆ, ಅವಾಗಲೇ ನಾಲ್ಕನೇ ಲಿಂಗ ಬಂದ್ಬಿಡ್ತಾ ಅಂತ ಈ ಜನ ನೋಡಿ ಕನ್ಫ್ಯೂಸ್ ಆಯ್ತು. ಈ ಜನ ಇಲ್ಲಿ ಇಷ್ಟೊಂದು ಕ್ಯೂ ನಿಂತಿರೋದು ಲಿಂಗ ನೋಡಕ್ಕಲ್ಲ, ಪ್ರಸಾದ ತಿನ್ನಕ್ಕೆ. ನಾವು ಮೊದಲೇ ಪ್ರಸಾದ ತಿನ್ನೋದ್ರಲ್ಲಿ ಎಕ್ಸ್ಪರ್ಟು. ಇನ್ನು ಪ್ರಸಾದ ತಿಂದೆ ಮುಂದೆ ಹೋಗೋಕ್ಕಾಗುತ್ತಾ? ಬನ್ನಿ ಒಂಚೂರು ಪ್ರಸಾದನ ತಿನ್ಕೊಂಡು ಮುಂದೆ ಕಂಟಿನ್ಯೂ ಮಾಡೋಣ. ಭಗವಂತ ಎಲ್ಲಾರ್ಗೂ ಒಳ್ಳೇದು ಮಾಡಲಿ. ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲ ಪ್ರಸಾದನ ಒಬ್ಬನೇ ತಿನ್ಬಿಡ್ತೀನಿ. ನೀವು ಗಿರಿ ಪ್ರದಕ್ಷಿಣೆ ಮಾಡುವಾಗ ಕುಡಿಯೋ ನೀರಾಗಿರ್ಬೋದು, ಶೌಚಾಲಯಗಳಾಗಿರ್ಬೋದು, ನಿಮಗೆ ಅಲ್ಲಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ಸೊ ಹಂಗಾಗಿ ನಿಮಗೆ ರೆಸ್ಟ್ ರೂಮ್ದು, ಕುಡಿಯೋ ನೀರ್ದು ಯಾವ್ದ್ರದ್ದು ಭಯ ಇರಲ್ಲ. ಗಿರಿ ಪ್ರದಕ್ಷಿಣೆ ಮಾಡುವಾಗ ನಿಮ್ಗೊಂದು ಒಳ್ಳೆ ಟಿಪ್ಸ್ ಕೊಡ್ತೀನಿ. ನೆಕ್ಸ್ಟ್ ಸಲ ನೀವು ಇಲ್ಲಿ ಬಂದಾಗ ನೆನಪಲ್ಲಿ ಇಟ್ಕೊಳ್ಳಿ. ನನ್ನ ಕೇಳಿದ್ರೆ ಈ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಎಲ್ಲ ಹಾಕ್ಕೊಂಡು ಬರೋಕ್ಕೆ ಹೋಗ್ಬಿಡಿ. ಆರಾಮಾಗಿ ನಂತರ ಒಂದು ಲುಂಗಿ ಹಾಕ್ಕೊಂಡು ಒಂದು ಬನೀನ್ ಹಾಕ್ಕೊಂಡು ಈ ಸೈಡಲ್ಲಿ ಮೊಬೈಲ್ ಗಿಬೈಲ್ ಇಟ್ಕೊಳ್ಳೋಕೆ ಒಂದು ಸೈಡ್ ಬ್ಯಾಗ್ ಬರುತ್ತಲ್ಲ, ಆ ಬ್ಯಾಗ್ ಹಾಕ್ಕೊಂಡು ಒಂದಷ್ಟು ಚಿಲ್ಲರೆ ಕಾಸು ಇಟ್ಕೊಳ್ಳಿ. ಒಂದಷ್ಟು ಕ್ಯಾಶ್ ಇಟ್ಕೊಂಡ್ರೆ ಇದ್ದರೆ ಒಳ್ಳೆಯದು. ತುಂಬ ಕ್ಯಾಶ್ ಬೇಡ, ಒಂದು ಸ್ವಲ್ಪ ಕ್ಯಾಶ್ ಇಟ್ಕೊಳ್ಳಿ. ಒಂದು ಮೊಬೈಲ್ ಫೋನ್ ಇಟ್ಕೊಳ್ಳೋಂಥ ಒಂದು ಸಣ್ಣದೊಂದು ಪೌಚ್ ಇಟ್ಕೊಂಡು ಆರಾಮಾಗಿ ಒಂದು ಪಂಚೆ ಹಾಕ್ಕೊಂಬಿಟ್ಟು ಒಂದು ಬನೀನ್ ಹಾಕ್ಕೊಂಬಿಟ್ಟು ಒಂದು ಸಣ್ಣ ನೀರು ಬಾಟ್ಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಭಾಳ ಈಸಿ ಅನಿಸುತ್ತೆ. ಅಂಕಲ್ ಬನ್ನಿ. ಯಾವ ಊರು? சேலம். ಸೇಲಂ. சேலம். ಎಷ್ಟನೇ ಸಲ ಬಂದಿದ್ದೀರಾ ಇಲ್ಲಿಗೆ? இது 3 வருஷமா வந்துட்டு இருக்கிறேன். 3 ವರ್ಷ. 3 வருஷம் வந்துட்டு இருக்கிறேன். ಇಷ್ಟು ದೂರ ನಿಮ್ಗೆ ಕಷ್ಟ ಆಗಲ್ವಾ ನಡೆಯೋಕ್ಕೆ? நல்லா இருக்கு. நல்லா இருக்கா? நல்லா இருக்கு. ಓಕೆ, ಥ್ಯಾಂಕ್ ಯು. நல்லா இருக்கு. ಇದು 4ನೇ ಲಿಂಗ ನೈಋತ್ಯ ಲಿಂಗಂ. ನೀವೀಗ ನೋಡ್ತಾ ಇರೋಂಥ ದೇವಸ್ಥಾನ ತಿರುನೀರ್ ಅಣ್ಣಾಮಲೈ ಟೆಂಪಲ್. 24 ವರ್ಷದಿಂದ ಬರ್ತಾ ಇದ್ದೀರಾ? 25 ಆಗೋಯ್ತು. 25 ವರ್ಷದಿಂದ. ಒಳ್ಳೆಯವರು ಕೆಟ್ಟವರು ಎಲ್ಲರಿಗೂ ಒಂದೇ ಸಮವಾಗಿ ಊಟ ಕೊಡೋರು ಶಿವ ಮಾತ್ರನೇ, ಬೇರೆ ಯಾವ ದೇವರಿಲ್ಲ. ಇದು ತಿರುವಣ್ಣಾಮಲೈಲಿರೋ ನಮ್ಮ ರಾಯರ ಬೃಂದಾವನ. ಬನ್ನಿ ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿದ್ರ ರಾಯರು ಕಾಣಿಸಿದ್ರು ಅಂತ ಅನ್ಕೊಂತೀನಿ. ತುಂಬ ಹತ್ರದಿಂದ ಕ್ಯಾಪ್ಚರ್ ಮಾಡೋಕ್ಕೆ ಅವ್ರು ಪರ್ಮಿಷನ್ ಕೊಡಲಿಲ್ಲ. ಆದಷ್ಟು ಎಷ್ಟಾಯ್ತು ಅಷ್ಟು ಹತ್ರದಿಂದ ಹೋಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ಚೆನ್ನಾಗಿತ್ತು. ಹಿಂದ್ಗಡೆ ಬೃಂದಾವನ, ಮುಂದ್ಗಡೆ ರಾಯರ ಮೂರ್ತಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಿಮಗೂ ಸ್ವಲ್ಪ ಕಾಣಿಸಿದೆ ಅಂತ ಅನ್ಕೊತೀನಿ. ಹೆಂಗಿದೆ ಕಾಲ್ ನೋವು? ಕಾಲ್ ನೋವೇ ಇಲ್ಲ, ಆರಾಮಾಗಿದೆ. ಕಾಲ್ ನೋವು ಇಷ್ಟೊತ್ತು ಕುಂತಾ ಇದಲ್ಲ ಗುರು? ಎಲ್ಲಿ ಕುಂತಾ ಇದ್ದಣ, ಆರಾಮಾಗಿದೆ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಈಸಿ ಅನ್ಸುತ್ತೆ, ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಕಷ್ಟ ಅನ್ಸುತ್ತೆ. ಆಮೇಲೆ ಹಂಗೆ ನಾವು ಈ ಪ್ರದಕ್ಷಿಣೆ ಎಲ್ಲ ಮಾಡ್ಕೊಂಡು ಆದ್ಮೇಲೆ ಮತ್ತೆ ನಾವು ಯಾವಾಗ ಬರೋಣ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ನಾನು ಇಲ್ಲೊಂದು 2 ಸಲ ಬಂದೀನಿ. ತುಂಬ ಇದಕ್ಕೆ ಹತ್ತತ್ರ ಬಂದು ಹೋಗಿದ್ದೀನಿ. ನಾನು ವಾಪಸ್ ಹೋಗಿನಿ. ಆದರೆ ಈ ದೇವಸ್ಥಾನ ನಾನು ನೋಡಿರಲಿಲ್ಲ. ನೀವು ದೇವಸ್ಥಾನದ ಊಟಕ್ಕೆ ಏನು ವೆಯ್ಟ್ ಮಾಡೋ ನೆಸಿಟಿನೇ ಇಲ್ಲ. ನೀವು ಗಿರಿ ಪ್ರದಕ್ಷಿಣೆ ಅಂತ ಸ್ಟಾರ್ಟ್ ಮಾಡಿದಾಗ ಸುತ್ತ ರೋಡಲ್ಲೆಲ್ಲ ಅನ್ನದಾನ ಪ್ರಸಾದ ನಡೀತಾನೆ ಇರುತ್ತೆ. ನಮಗೆ ಬರೀ ಬರೋ ಬಸ್ ಫೇರ್ ಮಾತ್ರ ನಮ್ದು ಖರ್ಚು, ಮಿಕ್ಕಿದ ಊಟ ತಿಂಡಿ ಇಲ್ಲೆಲ್ಲ ಫ್ರೀನೇ. ಈಗ ಒಂದು ಸಿನಿಮಾ ನಡೀತಾ ಇದೆ ನಮ್ಮದು, ಚಾರ್ಜ್ ಶೀಟ್ ಆಫ್ ಸೌಮ್ಯ ಅಂತ. ಆ ಸಿನಿಮಾದಲ್ಲಿ ಇವ್ರು ಫೋಕಸ್ ಫುಲ್ಲರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ನಾವು 5ನೇ ಲಿಂಗ ವರ್ಣಲಿಂಗಂನ ನೋಡ್ತಿದ್ದೀವಿ.
7ನೇ ಲಿಂಗ ವಾಯುಲಿಂಗಂ. ನೋಡಿ ವೀಕ್ಷಕರೇ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಶೀಟು, ಇದನ್ನು ತಮಿಳ್ನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಡೊನೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಗಿರಿ ಪ್ರದಕ್ಷಿಣೆ ಹಾಕುವಂಥ ಭಕ್ತಾದಿಗಳಿಗೆ ಹೆಲ್ಪ್ ಆಗಲಿ ಅಂತ, ಈ ಥರ ಭಕ್ತಾದಿಗಳಿಗೆ ಹೆಲ್ಪ್ ಆಗಲಿ ಅಂತ ಅಲ್ಲಲ್ಲಿ ಬೋರ್ಡ್ಸ್ ಹಾಕಿದ್ದಾರೆ. ಸೊ ಇದನ್ನ ನೋಡಿದ್ರೆ ನಿಮಗೆ ಮುಂದೆ ಏನು ಸಿಗುತ್ತೆ ಅನ್ನೋದೊಂದು ಐಡಿಯಾ ಬರುತ್ತೆ. ಮತ್ತು ಬಿಸಿಲಿದ್ದಾಗ ಆದಷ್ಟು ರೋಡ್ನ ಅವಾಯ್ಡ್ ಮಾಡಿ ಈ ಥರ ಫುಟ್ಪಾತಲ್ಲಿ ಹೋಗಿ ಸ್ವಲ್ಪ ಕಾಲು ಸುಡೋದು ಕಮ್ಮಿ ಆಗುತ್ತೆ. ಅವನಿರಬೇಕಿತ್ತು ಅಂತ ಒಂದು ರೀಸೆಂಟಾಗಿ ಒಂದು ಸಿನಿಮಾ ರಿಲೀಸ್ ಆಯಿತು. ಆ ಸಿನಿಮಾ ಡೈರೆಕ್ಟ್ರು, ಆ ಸಿನಿಮಾದಲ್ಲಿ ಒಂದು ಸಾಂಗು ಪಾಪ್ಯುಲರ್ ಆಯಿತು. ಆ ಸಾಂಗ್ ಯಾವುದು ಅಂತ ಅವ್ರ ಹತ್ರನೇ ಹೇಳಿಸ್ತೀನಿ ಕೇಳಿ. ಆ ಸಾಂಗಿಗೆ ಲಿರಿಕ್ ಬರೆದಿರೋದು ಅವರೇ. ಇದು ಎಷ್ಟನೇ ಸಲ ನೀವು ಬರ್ತಾ ಇರೋದು? ಇದು 2ನೇ ಸಲ ನಾನು ಬರ್ತಾ ಇರೋದು. ಇದು 2ನೇ ಸಲ. ಒಂದ್ಸಲ ಹಂಗಾರೆ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ? ಮುಂಚೆ ಎಕ್ಸ್ಪೀರಿಯನ್ಸ್ ಇದೆ. ಅವತ್ತ ಬಂದಿರೋದು ನೈಟಲ್ಲಿ, ಬಟ್ ಡೇ ಎಕ್ಸ್ಪೀರಿಯನ್ಸ್ ಇವತ್ತು ಫಸ್ಟ್. ಓಕೆ. ಮೇಲ್ಗಡೆ ನೋಡಿ ಸೂರ್ಯ ಎಷ್ಟು ಓಪನ್ ಆಗಿದ್ದಾನೆ. ಒಂದು ಕಡೆ ಸೂರ್ಯ ಸುಡ್ತಾ ಇದ್ದಾನೆ ನೋಡಿ. ನಮ್ಮ ಸಾರ್ ನೋಡಿ ಫುಲ್ಲು ಮುಖ ಎಲ್ಲ ಪಾಪ ಕೆಂಪಗೆ ಆಗ್ಬಿಟ್ಟಿದೆ ಅಶೋಕ್ ಸರ್ದು. ಅಶೋಕ್ ಸರ್, ನಿಮ್ಮ ಮೂವಿದೊಂದು ಸಾಂಗ್ ಕ್ಲಿಕ್ ಆಯ್ತು ಸರ್. ಆ ಲಿರಿಕ್ ನಿಮ್ಗೆ ಹೆಂಗ್ ಸರ್ ತಲೆ ಬಂತು? ಆ ಲಿರಿಕ್ ಒಂಚೂರು ಹೇಳಿ. ಹಾಡಿನ ಸಾಲು ಅಂದ ಕಾಲತ್ತಿಲೆ ಇಂದ ಕಾಲತ್ತಿಲೆ. ಈಗ ನಾವು ಬಂದಿರೋದು 7ನೇ ಲಿಂಗ ಕುಬೇರಲಿಂಗಂ. ಇದೇನು ಅಂತ ನೋಡ್ತಾ ಇರಾ? ಇಲ್ಲಿ ಸ್ಪೆಷಲ್ಲು ಕೋಳು ಕಟ್ಟಾಯಿ ಅಂತೆ. ಹೆಂಗಿದೆ ಅಂತ ಟೇಸ್ಟ್ ಮಾಡಿರಿ. ಚೆನ್ನಾಗಿದೆ. ನಾವು ಗಣೇಶ ಹಬ್ಬಕ್ಕೆ ಕಡುಬು ಮಾಡ್ತೀವಲ್ಲ, ಸೇಮ್ ಅದೇ ಥರ. ಬಟ್ ಇವ್ರು ಏನಂದರೆ ಮೇಲ್ಗಡೆ ರಾಗಿ ಹಿಟ್ಟಲ್ಲಿ ಮಾಡಿದ್ದಾರೆ. ಇನ್ನು ನಮ್ಮ ಮನೇಲಿ ಮುದ್ದೆ ಮಾಡ್ತೀವಿ. ಸೊ ಆ ಮುದ್ದೆ ಒಳಗಡೆಗೆ ನಾವು ಕಡುಬುಗೆ ಹಾಕ್ತೀವಲ್ಲ, ಈ ಹಸಿ ಕಡುಬುಗೆ, ಆ ಥರ ಸ್ಟಫ್ ಮಾಡಿದ್ದಾರೆ. ಇದನ್ನು ಸೇಮ್ ಹೆಸರೇ, ಆದರೆ ಮೋಸ್ಟ್ಲಿ ಮೇಲ್ಗಡೆ ಕಲರ್ ಚೇಂಜು. ಮೋಸ್ಟ್ಲಿ ಅಕ್ಕಿ ಹಿಟ್ಟಲ್ಲಿ ಮಾಡಿರ್ಬೇಕು ಅಂತ ಅಂದ್ಕೊತೀನಿ. ಚೆನ್ನಾಗಿದೆ. ಸೇಮ್ ಕಡುಬುನೇ, ಮೇಲ್ಗಡೆ ಅಕ್ಕಿ ಹಿಟ್ಟಲ್ಲಿ ಮಾಡಿದ್ದಾರೆ. ಇದು ರಾಗಿ ಹಿಟ್ಟಲ್ಲಿ ಮಾಡಿದ್ದಾರೆ ಅಷ್ಟೇ. ಒಳಗಡೆ ಇರೋ ಸ್ಟಫ್ ಒಂದೇ, ಆದರೆ ಹಿಟ್ಟು ಚೇಂಜು. ಒಂದು ಅಕ್ಕಿ ಹಿಟ್ಟು, ಒಂದು ರಾಗಿ ಹಿಟ್ಟು. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ, ಇಲ್ಲಿ ಬಂದರೆ ಮಿಸ್ ಮಾಡಬೇಡಿ. ಕೊನೆಯ ಲಿಂಗಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಮೋಕ್ಷ ಮಾರ್ಗ ಸಿಗುತ್ತೆ. ಇದ್ರೊಳಗಡೆ ಹೋಗಿ ಬಂದರೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ನಾವು ಒಂದ್ಸಲ ಹೋಗಿ ಬಂದ್ಬೇಡ ಬನ್ನಿ. ನನಗೂ ಮೋಕ್ಷ ಸಿಕ್ತು ಗುರು. ಇದು 8ನೇ ಲಿಂಗ ಈಶಾನ್ಯ ಲಿಂಗಂ. ಇದು ಕೊನೆಯ ಲಿಂಗ. ಇವತ್ತು ನನ್ನ ವಿಡಿಯೋಗೆ ಕ್ಯಾಮ್ರಾಮನ್ನಾಗಿ ವರ್ಕ್ ಮಾಡಿದ್ದು ಯಾರು ಗೊತ್ತಾ? ಮಿಸ್ಟರ್ ಬಸವರಾಜ್ ಇಂದ್ರ. ಬಸವ ನನ್ನ ಜೊತೆ ಒಂದು 8-10 ವರ್ಷದಿಂದ ಕೆಲಸ ಮಾಡ್ತಿದ್ದೆ ಮಗ. ಹೌದು. ಹೆಂಗಿತ್ತು ಬಸವ ಎಕ್ಸ್ಪೀರಿಯನ್ಸ್ ತಿರುವಣ್ಣಾಮಲೈ ಇದು? ಚೆನ್ನಾಗಿತ್ತು. ಸ್ವಲ್ಪ ದೂರ ಕಾಲೇ ನೋವಿರ್ಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಾಲು ನೋವು ಬಂತು. ಆಮೇಲೆ ಇನ್ನೇನು ಹತ್ರ ಹೋದ್ಮೇಲೆ ಖುಷಿಲಿ ಜೈ ಅಂತ ನುಗ್ಬಿಟ್ವಿ. ಒಳ್ಳೆ ಫೀಲು, ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್ ಅಣ್ಣ, ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕುಮಾರು ನಾನು ಆಲ್ಮೋಸ್ಟ್ ಮಗ ಒಂದು 10 ವರ್ಷದಿಂದ ಫ್ರೆಂಡ್ಸಾ? 15 ವರ್ಷದಿಂದ ಫ್ರೆಂಡ್ಸು. ನಾನು ಅವನು ಜೊತೆಗೆ ಕ್ಯಾಮ್ರಾ ಅಸಿಸ್ಟೆಂಟ್ಸ್ ಆಗಿದ್ದು, ಜೊತೆಗೆ ಕ್ಯಾಮ್ರಾಮನ್ ಆಗಿದ್ದಲ್ಲ ಮಗ? ಮಗ ಹೆಂಗಿದೆ ದೇವಸ್ಥಾನ? ತುಂಬ ಚೆನ್ನಾಗಿದೆ. ನನಗೆ ಖುಷಿ ಆಯಿತು. ನನಗೆ ಇದು ಬರ್ತಾರೆ ನನ್ನ 3ನೇ ಟೈಮು. ಓಕೆ. ಬಟ್ ಇವತ್ತು ನಾನು ನಡೆದಿರೋದು ಡೇ ಟೈಮಲ್ಲಿ ಮಾತ್ರ. ಇಲ್ಲಿವರೆಗೂ ನಡೆದಿರೋದು ನೈಟಲ್ಲೇ ಮಾತ್ರ. ತುಂಬ ಚೆನ್ನಾಗಿತ್ತು. ಇವತ್ತಂತೂ ಎಕ್ಸ್ಟ್ರಾರ್ನರಿ. ಯಾಕೆಂದರೆ ಡೇಲಿ ಎಲ್ಲನೇ ಪ್ರಪಂಚ ನೋಡ್ಬೋದು. ನೈಟಲ್ಲಿ ಕತ್ತಲಲ್ಲಿ ಬರೀ ನಾವು ನೋಡ್ತಾ ಹೋಗ್ತಿರ್ತೀವಿ ಅಷ್ಟೇ. ಆ ಕಡೆ ಈ ಕಡೆ ನೋಡೋಕ್ಕಾಗಲ್ಲ. ಡೇಲಿ ಎಲ್ಲ ಕಡೆ ನೋಡ್ತಿರ್ಬೋದು. ಶಿವನ್ ಭಕ್ತರು ಯಾರೇ ಬಂದ್ರೂ ಯಾರು ಬೇಡ ಅಂತ ಹೇಳಲ್ಲ ಇಲ್ಲಿಗೆ. ಓಕೆ.
ಬಟ್ ತುಂಬ ಜನ ನಮ್ಮ ಕರ್ನಾಟಕದಿಂದ ತುಂಬ ಹಲವಾರು ಕಡೆಯಿಂದ ಬರ್ತಾರೆ, ಒಂದೇ ಕಡೆ ಅಲ್ಲ, ಬೆಳಗಾವಿಯಿಂದ ಈ ಕಡೆ ಚಾಮರಾಜನಗರ ಕಡೆಯಿಂದ ನಾನು ತುಂಬ ಜನ ಕೇಳ್ಪಟ್ಟೆ. ನಾನು ಇಲ್ಲಿ ವಿಚಾರಿಸಿದ ತಕ್ಷಣ ಅವರು ನಾನು ಬೆಂಗಳೂರು, ಈ ಥರ ಬೆಳಗಾಮು, ಚಾಮರಾಜನಗರ, ಮೈಸೂರು, ನಂಜನಗೂಡು, ಬಟ್ ಹುಬ್ಳಿ, ಗುಲ್ಬರ್ಗ ಇದೆಲ್ಲ ಹೇಳ್ಕೊಂಬಂದಿದ್ದೆ. ನನಗೆ ಖುಷಿ ಆಯ್ತು. ಇಲ್ಲಿ ರೂಮ್ಗಳು 500 ರೂಪಾಯಿಂದ ಇದೆ, ಬಟ್ ದೇವಸ್ಥಾನದ ಹತ್ರ ರೂಮ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅಷ್ಟೇನು ಚೆನ್ನಾಗಿಲ್ಲ. ಸ್ವಲ್ಪ ದೇವಸ್ಥಾನದಿಂದ ಒಂಚೂರು ದೂರ ಮಾಡ್ಕೊಳ್ಳಿ, ಅಲ್ಲೊಂದು ಒಂಚೂರು ಜಾಸ್ತಿ ಆದ್ರೂ ಬಟ್ ಚೆನ್ನಾಗಿರುತ್ತೆ. ಒಂದು 700-800 ರೂಪಾಯಿಗೆಲ್ಲ ನಿಮ್ಗೆ ಒಳ್ಳೊಳ್ಳೆ ರೂಮ್ ಸಿಗುತ್ತೆ. ನನ್ನ ಕೇಳಿದ್ರೆ ಬೆಟರ್ ನೀವೊಂದು ರೂಮ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ನೀವು ಗಿರಿ ಪ್ರದಕ್ಷಿಣೆ ಎಲ್ಲ ಹಾಕಿರ್ತೀರ, ತುಂಬ ಟಯರ್ಡ್ ಆಗಿರುತ್ತೆ. ಸ್ವಲ್ಪ ಹೊತ್ತಿದ್ದು ರೆಸ್ಟ್ ಮಾಡಿ ಹೋಗೋದು ಭಾಳ ಒಳ್ಳೆಯದು. ಇನ್ನು ಹೋಟೆಲ್ ಅಂತ ಬಂದರೆ ನಾವ್ಯಾವುದು ಹೋಟೆಲ್ ಟ್ರೈ ಮಾಡಲಿಲ್ಲ, ಯಾಕೆಂದರೆ ರೋಡ್ ಸೈಡಲ್ಲಿ ತುಂಬ ಜನ ಪ್ರಸಾದ ಹಂಚ್ತಾ ಇರ್ತಾರೆ, ಅಲ್ಲೇ ನಿಮಗೆ ವೆರೈಟಿ ಪ್ರಸಾದ ಸಿಗುತ್ತೆ. ಸೊ ಹಂಗಾಗಿ ನಾನು ಯಾವುದೂ ಟ್ರೈ ಮಾಡಲಿಲ್ಲ. ನೀವು ಯಾವುದಾದ್ರು ಟ್ರೈ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ತಿರುವಣ್ಣಾಮಲೈ ಬ್ಯಾಂಗ್ಳೂರಿಂದ ಸುಮಾರು 200 ಕಿಲೋಮೀಟ್ರ್ ದೂರದಲ್ಲಿದೆ. ಇಲ್ಲಿಗೆ ನೀವು ಬರೋಕ್ಕೆ ಬಸ್ ಫೆಸಿಲಿಟೀಸ್ ತುಂಬಾ ಇದೆ. ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡಿಂದ ತುಂಬ ಬಸ್ಗಳು ಸಿಗುತ್ತೆ. ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ, ಹುಷಾರು. ನೀವು ಅಲ್ಲೇ ಹತ್ಕೊಂಡ್ರೆ ಬೆಸ್ಟು ಅಂತ ಅನಿಸುತ್ತೆ. ಮೆಜೆಸ್ಟಿಕ್ಕಿಂದ ಕಮ್ಮಿ ಬಸ್ ಸಿಗುತ್ತೆ. ವೀಕ್ ಡೇಸಲ್ಲಿ ದರ್ಶನ ಮಾಡೋಕ್ಕೆ 2-3 ಅವರ್ಸ್ ಸಾಕು. ಬಟ್ ವೀಕೆಂಡು, ಮಂಡೇ ಮತ್ತು ಪೌರ್ಣಮಿ ಟೈಮಲ್ಲಿ ಏನಾದ್ರು ನೀವು ದರ್ಶನಕ್ಕೆ ಅಂತ ಬಂದರೆ ನೀವೊಂದು 6-7 ಅವರ್ ಆದರೂ ಆಗ್ಬೋದು. ನೀವು ಒಂಚೂರು ಎಕ್ಸ್ಟ್ರಾ ಟೈಮ್ನ ಇಟ್ಕೊಂಡೇ ಬನ್ನಿ. ನಾನು ಆದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಿಮ್ಗೆ ಆದಷ್ಟು ದೇವಸ್ಥಾನ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ನನ್ನ ಪ್ರಯತ್ನಕ್ಕೆ ನಿಮ್ಮ ಲೈಕು, ಸಬ್ಸ್ಕ್ರೈಬ್ ಇರಲಿ. ನಾನೇನಾದ್ರು ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಸರಿ ತಪ್ಪು ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ. ನನಗೆ ಈ ದೇವಸ್ಥಾನ ನೋಡಿದ್ಮೇಲೆ ಅನಿಸಿದ್ದು, ಏನಾದರೂ ಆಗಲಿ ಜೀವನದಲ್ಲಿ ಒಂದ್ಸಲನಾದರೂ ಈ ದೇವಸ್ಥಾನ ನೋಡಬೇಕು ಅಂತ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಓಂ ಅರುಣಾಚಲ ಶಿವಾಯ ನಮಃ. ಓಂ ಅರುಣಾಚಲ ಶಿವಾಯ ನಮಃ. ಓಕೆ.